Hi, hello, namaste everyone. I'm Mr. Vinayak Gujjar, your maths educator. Friends, in this class, we are going to discuss about the exam, KPSC exam of a land surveyor. In this one, we took a small part, that is a algebraic part. In that algebraic part, the most important topic, that is factorization of a algebraic expression. We are going to discuss this topic in this class. So before starting this class, we need to know what is the factorization. ಅಂದ್ರೆ ಸರ್ ಫ್ಯಾಕ್ಟರೈಸೇಷನ್ ಅಂದ್ರೆ ಏನು, ಮೊದಲು ಅದು ನೇಮ್ ಏನು ಅನ್ನೋದನ್ನ ಕಲಿಯೋಣ. ಅದಾದ್ಮೇಲೆ ಒಳಗಡೆ ಏನೇನಿದೆ ಅಂತ ನೋಡ್ಕೊಂತ. ಸರ್ ಫ್ಯಾಕ್ಟರೈಸೇಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, what is this one? This is a line. ಹೌದು ಸರ್, ಏನ್ ಮಾಡಿದ್ವಿ ನಾವು? ಲೈನ್ ಬ್ರೇಕ್ ಮಾಡಿದ್ವಿ, ಮೀನ್ಸ್ ಪಾರ್ಟ್ ಆಗಿ ಬ್ರೇಕ್ ಮಾಡಿದ್ವಿ. ಫ್ಯಾಕ್ಟರೈಸೇಷನ್ ಅಂದ್ರೆ ಏನಿಲ್ಲ, ಇವಾಗ ಬ್ರೇಕ್ ಮಾಡಿದ್ವಲ್ಲ, ಪ್ರಾಡಕ್ಟ್ ಆಫ್ ಲೈನ್ಸ್ ಬಂದ್ವಲ್ಲ, ಈ ಲೈನ್ ನ ಬ್ರೇಕ್ ಮಾಡಿ ಮತ್ತೆಲ್ಲ ಕೊಡಿಸಿದಾಗ ಏನಾಗುತ್ತೆ, ಒಂದ್ ದೊಡ್ಡ ಲೈನ್ ಇತ್ತು ಸರ್, ಪಾರ್ಟ್ ಮಾಡಿದ್ವಿ. ಇದನ್ನೇ ನಾನು ಫ್ಯಾಕ್ಟರೈಸೇಷನ್ ಅಂತ ಕರಿತೇವೆ. ಫ್ಯಾಕ್ಟರೈಸೇಷನ್ ಅಂದ್ರೆ ಏನು? ಪ್ರಾಡಕ್ಟ್ ಆಫ್ ದೇರ್ ಫ್ಯಾಕ್ಟರ್ಸ್. ಈ ಲೈನ್ ಎಲ್ಲಾನು ಕೂಡಿಸಿದ್ರೆ ಮತ್ತೆ ನಂಗೆ ಇನ್ನೊಂದು ಲೈನ್ ಆಗುತ್ತೆ, ಅದನ್ನೇ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅರ್ಥ ಆಯ್ತು? ದೆನ್ ದ ಫಸ್ಟ್ ಪಾಯಿಂಟ್ ಇನ್ ದಿಸ್ ಒನ್, ದಟ್ ಇಸ್ ಅ ಫ್ಯಾಕ್ಟರೈಸೇಷನ್ ಆಫ್ ಟ್ರೈನಾಮಿಯಲ್ಸ್. ಸರ್ ಯಾವ್ದಾದ್ರು ಟ್ರೈನಾಮಿಯಲ್ ಕೊಟ್ರೆ ax² + bx + c, ಇದನ್ನ ಯಾವ ತರ ಫ್ಯಾಕ್ಟರ್ ಮಾಡೋದು ಅಂತ ಕಲಿಯೋದು. ದೆನ್ ನೆಕ್ಸ್ಟ್ ಒನ್, ಫ್ಯಾಕ್ಟರೈಸೇಷನ್ ಆಫ್ ಟ್ರೈನಾಮಿಯಲ್ ಯೂಸಿಂಗ್ ಆಲ್ಜಿಬ್ರಿಕ್ ಟೈಲ್ಸ್. ಸರ್ ಹಂಗಂದ್ರೆ ಏನು? ಏನಿಲ್ಲ ಸರ್, ಜಸ್ಟ್ ಅವ್ರ ಏನದು ಗ್ರಾಫಿಕಲ್ ಅಥವಾ ಯಾವುದಾದ್ರೂ ಒಂದು ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಕೊಡ್ತಾರೆ. ಸ್ಕ್ವೇರ್ ಕೊಡ್ಬೋದು, ರೆಕ್ಟ್ಯಾಂಗಲ್ ಕೊಡ್ಬೋದು, ಇಲ್ಲೆಕ್ಸ್ ಈ ತರ ವ್ಯಾಲ್ಯೂ ಕೊಡ್ತಾರೆ. ಯಾವುದಾದ್ರೂ ಒಂದು ಪಿಕ್ಚರ್ ಕೊಟ್ಟು ಅಥವಾ ಜಾಮೆಟ್ರಿಕಲ್ ಶೇಪ್ಸ್ ಕೊಟ್ಟು ಅಲ್ಲಿಂದ ನಾನು ಫ್ಯಾಕ್ಟರ್ಸ್ ನ ಹೆಂಗ್ ತೆಗೆಯೋದು ಅಂತ ಈ ಪಾಯಿಂಟ್ ಅಲ್ಲಿ ಕಲಿತೀನಿ. ಅರ್ಥ ಆಯ್ತು? ಜಸ್ಟ್ ಇವಾಗ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಕೊಟ್ಟಿರೋ ಪಾಯಿಂಟ್ಸ್ ಏನಿದೆ ಅಲ್ಲ ನಿಮ್ಮ ಸಿಲೆಬಸ್ ಕಾಪಿನಲ್ಲಿ, ಹಂಗಂದ್ರೆ ಏನಂತ ಫಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ ಫಾಸ್ಟ್ ಆಗಿ ಮಾಡ್ಕೊಂಡು ಅದಾದ್ಮೇಲೆ ಪಾಯಿಂಟ್ ಬೈ ಪಾಯಿಂಟ್ ಇನ್ ಡೀಟೇಲ್ ಆಗಿ ಹೋಗು. ಅರ್ಥ ಆಯ್ತು? ದೆನ್ ನೆಕ್ಸ್ಟ್ ಒನ್, ಫ್ಯಾಕ್ಟರೈಸೇಷನ್ ಆಫ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಇನ್ ಅ polynomial there are 3 types of polynomials are there. Three types of polynomials are there. If the degree of polynomial is 1. Sir degree ಅಂದ್ರೆ ಏನು? ಮೇಲ್ ಪವರ್ ಇರುತ್ತಲ್ಲಪ್ಪ, ಮೇಲಿರೋ ಪವರ್ ಇಲ್ಲಿರೋ ಪವರ್ ಏನಾದ್ರೂ 1 ಇತ್ತಪ್ಪ ಅಂದ್ರೆ, ಇಲ್ಲಿರೋ ಪವರ್ ಏನಾದ್ರೂ 1 ಇತ್ತಪ್ಪ ಅಂದ್ರೆ ಡಿಗ್ರಿ ಅಂದ್ರೆ ಎಲ್ಲ ಪವರ್ ನಲ್ಲಿ ಹೈಯೆಸ್ಟ್ ಪವರ್ ಯಾವ್ದು ಇರುತ್ತಲ್ಲ ಅದು ಡಿಗ್ರಿ ಅಂತ ಕರಿತೀವಿ. ಇಫ್ ದ ಡಿಗ್ರಿ ಆಫ್ polynomial is 1, then that is a linear polynomial ಅಂತ ಕರಿತೀವಿ. ಸರ್ ಇದೇ ಪವರ್ ಏನಾದ್ರೂ 2 ಇದ್ರೆ, ಹೈಯೆಸ್ಟ್ ಪವರ್ ಹೇಳ್ತಾ ಇರೋದು ನಾವು, ಡಿಗ್ರಿ ಅಂದ್ರೆ ಹೈಯೆಸ್ಟ್ ಪವರ್. ಇದೆಲ್ಲ ಪವರ್ ನಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿದೆ ಅದು ನೋಡೋದು. ಹೈಯೆಸ್ಟ್ ಪವರ್ ಏನಾದ್ರೂ 2 ಇತ್ತಪ್ಪ ಅಂದ್ರೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಕರಿತೀನಿ. ಹೈಯೆಸ್ಟ್ ಪವರ್ ಏನಾದ್ರೂ 3 ಇತ್ತಪ್ಪ ಅಂದ್ರೆ ವಿಲ್ ಕಾಲ್ ಇಟ್ ಆಸ್ ಅ ಕ್ಯೂಬಿಕ್ ಪೊಲಿನಾಮಿಯಲ್. ಅರ್ಥ ಆಯ್ತು? ಇಲ್ಲೇನ್ ಮಾಡೋದು ಸರ್, ಫ್ಯಾಕ್ಟರೈಸೇಷನ್ ಆಫ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂದ್ರೆ ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಕೊಡ್ತಾರ, ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ax² + bx + c. ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡ್ಕೊಂಡು ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ಕೊಂಡು ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡೋದು ಇಲ್ಲಿ ಕಲಿತೀವಿ ನಾವು. ಅಂಡ್ ದೆನ್ ನೆಕ್ಸ್ಟ್ ಒನ್, ಫ್ಯಾಕ್ಟರೈಸೇಷನ್ ಆಫ್ a² + 2ab + b² ಅಂದ್ರೆ ಏನು? ಈ ಫಾರ್ಮಲ್ ಕೊಟ್ಟಿರೋದನ್ನ ಯಾವ ಫಾರ್ಮುಲಾ ಗೆಸ್ ಮಾಡ್ತೀರಾ? ಸೊ ಇಟ್ ಈಸ್ ಅ ಅಬ್ರಿವೇಷನ್ ಆಫ್ a + b² a + b² ಆನ್ಸರ್ ಇದು. ಈ ಕಡೆ ಇರೋದು a - b² ಅಂದ್ರೆ ಅವ್ರು LHS ಆನ್ಸರ್ ನ ಕೊಟ್ಟಿರ್ತಾರ, ನಾವು ಈ ಆನ್ಸರ್ ನಲ್ಲಿರೋ ಕ್ವಶನ್ ಈ ಫಾರ್ಮೇಟ್ ಅಲ್ಲಿ ಬರೆಯೋದು ಅಷ್ಟೇ. ತುಂಬಾ ಸಿಂಪಲ್ ಚಾಪ್ಟರ್, ಈಸಿಯೆಸ್ಟ್ ಚಾಪ್ಟರ್, ತುಂಬಾ ಜಲ್ದಿ ಅರ್ಥ ಆಗುತ್ತೆ. ದೆನ್ ದ ನೆಕ್ಸ್ಟ್ ಒನ್, ಫ್ಯಾಕ್ಟರೈಸೇಷನ್ ಯೂಸಿಂಗ್ ಐಡೆಂಟಿಟೀಸ್. ಅಂದ್ರೆ ಫ್ಯಾಕ್ಟರೈಸೇಷನ್ ಪೊಲಿನಾಮಿಯಲ್ ಚಾಪ್ಟರ್ ನಲ್ಲಿ ನೀವು ಸ್ಪೆಷಲಿ ನಿಮ್ಮ 9th ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡಿದಾಗ ಟೋಟಲ್ ನಮಗೆ ಪೊಲಿನಾಮಿಯಲ್ ಚಾಪ್ಟರ್ ನಲ್ಲಿ 8 ಫಾರ್ಮುಲಾಸ್ ಬರ್ತಾವೆ. ಪ್ರತಿಯೊಂದು ಫಾರ್ಮುಲಾಸ್ ಇಂದ ಪಾರ್ಟ್ ಬೈ ಪಾರ್ಟ್ ನ ಇಲ್ಲಿ ಕಲಿತಾ ಹೋಗೋಣ. ಅರ್ಥ ಆಯ್ತು? ಅಂಡ್ ದ ನೆಕ್ಸ್ಟ್, ಇವಾಗ ಈ ಎಲ್ಲ ಪಾಯಿಂಟ್ಸ್ ಏನೇನಂತ ನೋಡ್ಕೊಂತ ಬಂದ್ವಿ. ಇವಾಗ ಪಾಯಿಂಟ್ ಬೈ ಪಾಯಿಂಟ್ ಒಂದೊಂದನ್ನ ನೋಡ್ಕೊಂತ ಹೋಗೋಣ. ಇವಾಗ ಫಸ್ಟ್ ಪಾಯಿಂಟ್, So the first point is, sir, syllabus first point ಏನಿದೆ, factorization of a
ಟ್ರೈನಾಮಿಯಲ್. ಸರ್ ನಾವು ಸ್ಟಾರ್ಟಿಂಗ್ ಹೇಳಿದ್ವಿ ಫ್ಯಾಕ್ಟರೈಸೇಷನ್ ಅಂದ್ರೆ ಏನ್ ಹೇಳಿದ್ವಿ ಸರ್, ಒಂದು ಲೈನ್ ಇರುತ್ತೆ, ಈ ಲೈನ್ ನ ಹಿಂಗ್ ಪಾರ್ಟ್ 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 ಆಗಿ ಸ್ಪ್ಲಿಟ್ ಅಥವಾ ಫ್ಯಾಕ್ಟರ್ ಅಥವಾ ಡಿವೈಡ್ ಮಾಡಿದ್ರೆ ಏನ್ ಬರುತ್ತಲ್ಲ ಅದಕ್ಕೆ ನಾವು ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಸೊ ಇದೇ ತರ ಈ ಕ್ವಶನ್ ಕೊಟ್ಟಿರೋ ಕ್ವಶನ್ ಟ್ರೈನಾಮಿಯಲ್ ಅಂದ್ರೆ ಆ ಎಕ್ಸ್ಪ್ರೆಷನ್ ಆರ್ ಇಕ್ವೇಶನ್ ವಿಚ್ ಹ್ಯಾಸ್ ಅ 3 ಅನ್ಲೈಕ್ ಟರ್ಮ್, 3 ಅನ್ಲೈಕ್ ಟರ್ಮ್ ಇತ್ತಪ್ಪ ಅಂದ್ರೆ ಅದನ್ನ ನಾವು ಟ್ರೈನಾಮಿಯಲ್ ಅಂತ ಕರಿತೀವಿ. ಅನ್ಲೈಕ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಇದೆ, ದೇ ಆರ್ ನಾಟ್ ಸೇಮ್, ದೇ ಆರ್ ಡಿಫರೆಂಟ್, ದೇ ಆರ್ ಅನ್ಲೈಕ್ ಟರ್ಮ್. ಇಲ್ಲಿ 1 ಇದೆ, ಸೊ 3 ಅನ್ಲೈಕ್ ಟರ್ಮ್ ಆಗ್ತಾವೆ. ಸೊ ಫಾರ್ ದಟ್ ರೀಸನ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಅ ಟ್ರೈನಾಮಿಯಲ್. ಮತ್ತೆ ನೋಡ್ರಿ ಇಲ್ಲಿ ಪವರ್ ಏನಿದೆ, ಪವರ್ 2 ಇದೆ. ಪವರ್ 2 ಇದ್ದದಕ್ಕೆ ನಾ ಏನಂತ ಕರಿತೀನಿ, ಇದನ್ನ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಕರಿತೀವಿ. ಅರ್ಥ ಆಯ್ತು? ಸೊ ಇದು ಇವಾಗ ಇದನ್ನ ಸಾಲ್ವ್ ಮಾಡ್ಕೊಂತ ಬರೋದು. ಸರ್ ಹೆಂಗ್ ಸರ್ ಇದು ಸಾಲ್ವ್ ಮಾಡೋದು? ಸಾಲ್ವ್ ಮಾಡ್ಲಿಕ್ಕೆ ಏನಾದ್ರು ಟ್ರಿಕ್ ಇದೆನಾ? ಒಂದೇ ಕ್ವಶನ್ ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಹೋಗ್ತೀನಿ, ಅರ್ಥ ಆಗೋ ತರ ಹೇಳ್ಕೊಂತ ಹೋಗ್ತೀನಿ. ಸ್ವಲ್ಪ 1-2 ಮಿನಿಟ್ ಜಾಸ್ತಿ ಆಗುತ್ತೆ. ಸರ್ ಇಷ್ಟು ದೊಡ್ಡದಾಗಿ ಇದು ಮಾಡೋದು ಈಸಿಯಾಗಿ ವಿತ್ ಇನ್ 1 ಮಿನಿಟ್ ಒಳಗಡೆ ಸಾಲ್ವ್ ಮಾಡ್ಬೋದು. ಅರ್ಥ ಆಗ್ಲಿ ಅಂತ ಸ್ವಲ್ಪ ಸ್ಲೋ ಆಗಿ ಹೇಳ್ತೀನಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ರಿ. ಅರ್ಥ ಆಯ್ತು? ಸೊ ಏನ್ ಸರ್ ಮಾಡೋದು? ಏನಿಲ್ಲ, ಜಸ್ಟ್ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ದ ಲಾಸ್ಟ್ ಅಂಡ್ ದ ಫಸ್ಟ್ ಕೋಎಫಿಷಿಯಂಟ್. ಅಂದ್ರೆ ಸರ್ ಲಾಸ್ಟ್ ಅಲ್ಲಿ ಏನಿದೆಯಲ್ಲ ನಂಬರ್, ಫಸ್ಟ್ ಅಲ್ಲಿ ಏನಿದೆಯಲ್ಲ ನಂಬರ್, ಎರಡು ನಂಬರ್ ನ ಮಲ್ಟಿಪ್ಲೈ ಮಾಡ್ಕೊಂತೀನಿ. ಓನ್ಲಿ ನಂಬರ್ ಕೋಎಫಿಷಿಯಂಟ್ ಅಂತ ಹೇಳಿದೆ, ಅಂದ್ರೆ ಓನ್ಲಿ ನಂಬರ್ ನ 12 1s 12 ಸೈಡಿಗೆ ಬರ್ಕೊಂಡೆ. ಸರ್ ಬರ್ಕೊಳ್ಳೇಬೇಕಾದ್ ನಿಮ್ ಇಷ್ಟ, ನಿಮ್ ಮೆಮೊರಿ ಪವರ್ ಜಾಸ್ತಿ ಇದ್ದಪ್ಪ ಹಂಗೆ ಅನ್ಕೋಬಹುದು. ನೆಕ್ಸ್ಟ್ ಫ್ಯಾಕ್ಟರ್ಸ್ ಆಫ್ 12 ನ ಬರ್ಕೊಳ್ಳೋದು. ಫ್ಯಾಕ್ಟರ್ಸ್ ಆಫ್ 12 ಅಂದ್ರೆ 12 ಯಾವ್ಯಾವ ಟೇಬಲ್ ನಲ್ಲಿ ಬರುತ್ತೆ? 1 ಟೇಬಲ್ ನಲ್ಲಿ ಬರುತ್ತೆ. 1 12s 12, 2 6s 12, then 3 4s 12, again 4 3s 12, 6 2s 12, 1 12s 12, 12 1s 12. ಸರ್ ಇದೆಲ್ಲ ಬರ್ಕೋಬೇಕಾ? ಫಸ್ಟ್ ಕ್ವಶನ್ ಅಂತ ನಾನು ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇದು ಗೊತ್ತಿತ್ತಪ್ಪ ಅಂದ್ರೆ ಫಾಸ್ಟ್ ಆಗಿ ಮಾಡಬಹುದು. ಅರ್ಥ ಆಯ್ತು? ಸೊ ಬರ್ಕೊಂಡಾದ್ಮೇಲೆ ಸರ್ ನೆಕ್ಸ್ಟ್ ಏನ್ ಸರ್ ಮಾಡೋದು? ಈ ಮಿಡಲ್ ಸ್ಪೇಸ್ ಇದೆಯಲ್ಲ, ಇನ್ ಬಿಟ್ವೀನ್ 2 ನಂಬರ್ ವಿ ನೀಡ್ ಟು ಪ್ಲಸ್ ಆರ್ ಮೈನಸ್ ಸೈನ್. ಪ್ಲಸ್ ಅಥವಾ ಮೈನಸ್ ಅಂದ್ರೆ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ನನಗೆ ಇಲ್ಲಿ ಮಿಡಲ್ ಏನಿದೆಯಲ್ಲ ವ್ಯಾಲ್ಯೂ, ಈ ನಂಬರ್ ಆನ್ಸರ್ ಬರ್ಬೇಕು. ಇಲ್ಲಿ ಮಿಡಲ್ ಇರೋ ವ್ಯಾಲ್ಯೂ ಇದೆಯಲ್ಲ, ಇದೇ ಆನ್ಸರ್ ಬರ್ಬೇಕು ನನಗೆ. ಅಂದ್ರೆ 7 ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರ್ಬೇಕು. 1 + 12 13 ಬರೋದಿಲ್ಲ. 12 - 1 11 ಬರೋದಿಲ್ಲ ಸರ್. 2 + 6 8, 6 - 2 4 ಬರೋದಿಲ್ಲ. 3 + 4 7 ಬರುತ್ತೆ. ಈಗ ಡೈರೆಕ್ಟ್ ಆಗಿ ನೋಡ್ಕೊಳ್ಳಿ, ಫ್ಯಾಕ್ಟರ್ಸ್ 12 ಫ್ಯಾಕ್ಟರ್ ಯಾವುದು 1 ಟೇಬಲ್ ನಲ್ಲಿ ಬರೋದಿಲ್ಲ, 2 ಟೇಬಲ್ ನಲ್ಲಿ 2 6 7 ಬರೋದಿಲ್ಲ, 3 4 ಡೈರೆಕ್ಟ್ ಆಗಿ ಬರ್ಕೊಂಡ್ರು ಓಕೆ. ಸ್ವಲ್ಪ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಏನಾದ್ರು ನಾನು ಮಿಡಲ್ ಪ್ಲಸ್ ಬರುತ್ತೆ, 3 + 4 7 ಅಂದ್ರೆ 7 ಇರೋ ಪ್ಲೇಸ್ ಅಲ್ಲಿ 7 ಎಲ್ಲಿದೆಯಲ್ಲ ಅಲ್ಲಿ 3 + 4 ಅಂತ ಬರ್ತೀನಿ. 12x² ಆಸ್ ಇಟ್ ಈಸ್ ಬರ್ಕೊಳ್ಳೋದು. 7x ಇದೆಯಲ್ಲ, 7x ಅಂದ್ರೆ 3 + 4 ಅಂದ್ರೆ 7 ಇರೋ ಪ್ಲೇಸ್ ಅಲ್ಲಿ 3x + 4x + 1. ಸರ್ ನಾನು 4x ಮೊದಲ ಬರ್ಕೋಬೇಕು, 3x ಆಮೇಲೆ ಬರ್ಕೋಬೇಕು, ಏನಿಲ್ಲ. ನಾವು ಯಾವ್ದನ್ನ ಯಾವಾಗ ಬೇಕಾದ್ರೂ ಬರ್ಕೋಬಹುದು. ಮೊದಲ 4 ಬರ್ಕೊಂಡು ಆಮೇಲೆ 3 ಬರ್ಕೊಂಡ್ರೆ ಆನ್ಸರ್ ಸೇಮೇ ಬರುತ್ತೆ. ಅರ್ಥ ಆಯ್ತು? ದೆನ್ ನೆಕ್ಸ್ಟ್ ಥಿಂಗ್ ಏನಿಲ್ಲ, ಫಸ್ಟ್ 2 ನಂಬರ್ ನ ಒಂದು ಗ್ರೂಪು, ನೆಕ್ಸ್ಟ್ 2 ನಂಬರ್ ನ ಒಂದು ಗ್ರೂಪ್ ಅಂತ ಅನ್ಕೊಂತೀವಿ. ಅರ್ಥ ಆಯ್ತು? ಇವಾಗ ಇವೆರಡು ನಂಬರ್, ಇಲ್ಲಿರೋ ನಂಬರ್ 3 ಅಂಡ್ ದಿಸ್ 12 ಬೋತ್ ಆರ್ ಇನ್ ಸೇಮ್ ಟೇಬಲ್ ಆರ್ ನಾಟ್ ಚೆಕ್ ಮಾಡ್ಬೇಕು. ಎರಡು ಒಂದೇ ಟೇಬಲ್ ನಲ್ಲಿ ಇದೆಯೋ ಇಲ್ಲೋ ಅಂತ. ಒಂದೇ ಟೇಬಲ್ ನಲ್ಲಿ ಇದ್ರೆ ಅದನ್ನ ಕಾಮನ್ ತೆಗಿಬೇಕು. ಲಾರ್ಜೆಸ್ಟ್ ಪಾಸಿಬಲ್, ದೊಡ್ಡ ಪಾಸಿಬಲ್ ನಂಬರ್ ಯಾವುದು? 3 ಟೇಬಲ್ ನಲ್ಲಿ ಇದೆ, ಸೊ 3 ನ ಕಾಮನ್ ತಗೊಂಡೆ. ಇಲ್ಲೂ x ಇದೆ, ಇಲ್ಲೂ x ಇದೆ, ಸೊ x ನ ಕಾಮನ್ ತಗೊಂಡೆ. 3 how much 12, 3 s 12, 3 4s 12, x ನ ಕಾಮನ್ ತಗೊಂಡಿದ್ದೀನಿ, ಓನ್ಲಿ 1x ವಿಲ್ ರಿಮೈನ್ಸ್ ಹಿಯರ್. ಅರ್ಥ ಆಯ್ತು? ಪ್ಲಸ್ 3x ಆಲ್ರೆಡಿ ಕಾಮನ್ ತಗೊಂಡಿದ್ದೀನಿ, ಏನಿಲ್ಲ ಅಂದ್ರೆ 1. ಅರ್ಥ ಆಯ್ತು ಅಂತ ಅನ್ಕೊಂತೇನೆ. ದೆನ್ ನೆಕ್ಸ್ಟ್ ಇಲ್ಲಿ ಒಂದು ಕಂಡೀಷನ್ ಇದೆ, ಇಲ್ಲಿ ನಾನು ಏನಾದ್ರೂ ಕಾಮನ್ ತೆಗಿಯೋದು, ಬಟ್ ಬ್ರಾಕೆಟ್ ಒಳಗಡೆ ಏನ್ ಬಂದಿದಲ್ಲ ಇಲ್ಲೂ ಅದೇ ಬರ್ಲೇಬೇಕು ವಿತೌಟ್ ಚೇಂಜಿಂಗ್ ಎನಿ ಸೈನ್. ಅರ್ಥ ಆಯ್ತು? ಸೊ ಸರ್ ಇಲ್ಲಿ ಏನು ಕಾಮನ್ ಇಲ್ಲ, ಸೊ +1 ನ ಬರ್ಕೊಂತೀನಿ. ಏನಿದೆ ಆಸ್ ಇಟ್ ಇಸ್ 4x + 1, 4x + 1 4x + 1 ಸೇಮ್ ಇದೆ, ಮುಗಿತು. ಸೊ ಇನ್ಸೈಡ್ ದ ಬ್ರಾಕೆಟ್ ಒಂದು ಗ್ರೂಪ್, ಔಟ್ಸೈಡ್ ದ ಬ್ರಾಕೆಟ್ 3x ಇದೆ +1 ಇನ್ನೊಂದು ಗ್ರೂಪ್. ಇಷ್ಟೇ, ತುಂಬಾ ಈಸಿ ಆಗಿದೆ ನೋಡ್ರಿ. ಫಾಸ್ಟ್ ಆಗಿ ಒಂದ್ಸತಿ ಹೆಂಗ್ ಸರ್ ನಮ್ ಮಲ್ಟಿಪಲ್ ಚಾಯ್ಸ್ ಲ್ಯಾಂಡ್ ಸರ್ವೆ ಎಕ್ಸಾಮ್ ಅಲ್ಲಿ ಈ ತರ ಮಾಡ್ಕೊಂಡ್ ಕುಂತ್ರ ಮಾಸ್ತರ ಒಂದು ಕ್ಲಾಸ್ ಫುಲ್ ಬರೀ ನಿನ್ ಫ್ಯಾಕ್ಟರೈಸೇಷನ್ ಗೆ ಬೇಕು? ನೋ ನೋ ನೋ, ಫಾಸ್ಟ್ ಆಗಿ ಹೇಳ್ತೀನಿ ನೋಡಿ. ಈ ತರ ಕ್ವಶನ್ ಕೊಟ್ಟಾಗ ಜಸ್ಟ್ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ಕೊಳ್ರಿ, ಮೈಂಡ್ ಹೇಳ್ಕೊಡ್ರಿ. 12 1s 12, 12 ಬಂತು, 12 ಯಾವ ಟೇಬಲ್ ನಲ್ಲಿ ಬರ್ತಾ ಪ್ಲಸ್ ಮಿಡಲ್ ನಂಬರ್ ಯಾವ್ದಿದೆ ಫ್ಯಾಕ್ಟರ್ಸ್ ಹಂಗೆ
ಮನ್ಸಲ್ಲಿ ಅನ್ಬೋದು 1 12 12, 1 + 12 ಬರೋದಿಲ್ಲ. ನೆಕ್ಸ್ಟ್ 2 + 6 7 ಬರೋದಿಲ್ಲ. 7 ಬರೋದು ಯಾವುದು 3 + 4 3x + 4 ಬರ್ಕೊಂಡೆ. ನಾನು ಇಲ್ಲೇ ಡೈರೆಕ್ಟ್ ಆನ್ಸರ್ ಗೊತ್ತಾಗುತ್ತೆ. ಹೆಂಗ್ ಸರ್ ಗೊತ್ತಾಗೋದು? ಡೈರೆಕ್ಟ್ ಮೆಥಡ್ ಹೆಂಗ್ ಮಾಡೋದಪ್ಪ ಇದು ಅಂದ್ರೆ, ಇಲ್ಲಿದೆಲ್ಲ ಇಲ್ಲಿ ಏನ್ ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಲ್ಲ, ಇವೆರಡರಲ್ಲಿ ಕಾಮನ್ ತಗೊಂಡೆ. ಡೈರೆಕ್ಟ್ 3x ಕಾಮನ್ ತಗೊಂಡೆ, ಉಳಿದಿರೋದು 3 4 12 ಅಲ್ಲ, 4x + 1. ಸೊ ಇಲ್ಲೇನು ಕಾಮನ್ ಇಲ್ಲ, +1 ಬರ್ಕೊಂಡೆ, 4x + 1. ಹೊರಗಡೆ ಇರೋದು ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಸರ್ ಹಿಂಗೋ ಇಲ್ಲ ಅಂದ್ರೆ ಇಲ್ಲಿ ನೋಡ್ರಿ ಆನ್ಸರ್ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಡೈರೆಕ್ಟ್ ನಾನು ಈ ಬರ್ಕೊಳ್ಳೋಕ್ಕಿಂತ ಮುಂಚೆ 3 + 4 3 ಮತ್ತೆ 12 ಒಂದೇ ಟೇಬಲ್ ನಲ್ಲಿ ಬರುತ್ತೆ. ಒಂದೇ ಟೇಬಲ್ ನಲ್ಲಿ ಬರುತ್ತೆ ಅಂದ್ರೆ ಅರ್ಥ ಏನು? ಕಾಮನ್ ತಕೋಬಹುದು. 3 ಕಾಮನ್ ತಕೊಂಡೆ, 4 ಉಳಿತು ಅಂದ್ರೆ 1, 4x + 1 ಉಳಿತು ಅಂತ ಗೊತ್ತಾಗ್ಬಿಡುತ್ತೆ. ಕ್ವಶನ್ ಅಲ್ಲಿ ನಾನು ಆಪ್ಷನ್ಸ್ ನ ನೋಡ್ಕೊಂತ ಹೋದಾಗ ಈಸಿಯಾಗಿ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಒಂದೇನಾದ್ರೂ ಸಿಕ್ತಪ್ಪ ಅಂದ್ರೆ ಇನ್ನೊಂದು ಸಿಗೋದೇನು ದೊಡ್ಡದಲ್ಲ, ಈಸಿಯಾಗಿ ಆನ್ಸರ್ ನ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್. ಸೊ ಫ್ಯಾಕ್ಟರ್ಸ್ ನ ಬರ್ಕೊಂಡ್ವಿ. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಕೆಲವೊಂದ್ಸರಿ ಇದಿಷ್ಟೇ ಆನ್ಸರ್ ನ ಕೊಟ್ಟಿರ್ತಾರೆ. ಕೆಲವೊಂದು ಸತಿ ಸ್ವಲ್ಪ ಟ್ವಿಸ್ಟ್ ಮಾಡೋಣ ಕ್ವಶನ್ ಅಂತ, ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಲಿ ಹುಡ್ರು ಅಂತ ಏನಾದ್ರು ಕೊಟ್ರೆ, ಇವಾಗ ಇಲ್ಲಿ ನೋಡ್ರಿ 4x + 1 ಇದೆಯಲ್ಲ, 4x + 1 = 0 ಬರ್ಕೊಂಡು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಲಿಕ್ಕೂ ಕೇಳ್ತಾರೆ. ಸೊ 4x = 1 ಆ ಕಡೆ ಹೋದ್ರೆ -1, x = -1/4. ಇದು x ವ್ಯಾಲ್ಯೂ ಆಯ್ತು. ಹೊರಗಡೆ ಇರೋದು 3x + 1 = 0, 3x = -1, x = -1/3. ಇಲ್ಲೂ ಆನ್ಸರ್ ಬಂತು, ಇಲ್ಲೂ x ವ್ಯಾಲ್ಯೂ ಬಂತು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಯಾವ ತರ ಸಾಲ್ವ್ ಮಾಡೋದು, ಈಸಿ ಟ್ರಿಕ್ ಅಲ್ಲಿ ನೋಡೋಣ. ಇನ್ ದ ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಕ್ವಶನ್? 2x² + 7x + 3 ಇದೆ. ಸರ್ ಹೆಂಗ್ ಸರ್? ಆಪ್ಷನ್ ಇದಾವು, ಹೆಂಗ್ ಸರ್ ಸಾಲ್ವ್ ಮಾಡೋದು? ಏನ್ ಹೇಳ್ತೀವಿ ಸರ್, ನಾನು ಆಗ್ಲಿ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ನ ಮಲ್ಟಿಪ್ಲೈ ಮಾಡ್ಕೋ. 2 3 6 ಬಂತು ಸರ್. 6 ನ ಫ್ಯಾಕ್ಟರ್ಸ್ ನ ಬರ್ಕೊಂತ ಹೋಗ್ಬೇಕು. 6 ಫ್ಯಾಕ್ಟರ್ಸ್ ಅಂದ್ರೆ 1 ಟೇಬಲ್ ನಲ್ಲಿ ಇದೆ, 2 ಟೇಬಲ್ ನಲ್ಲಿ ಇದೆ, ಮತ್ತೆ 3 ಟೇಬಲ್ ನಲ್ಲಿ ಇದೆ, 6 ಟೇಬಲ್ ನಲ್ಲಿ ಇದೆ. ನಂಗೆ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ನಂಬರ್ ಆನ್ಸರ್ ಬರುತ್ತೆ. ಮಿಡಲ್ ನಂಬರ್ ಬರೋದು 1 ಟೇಬಲ್ ನಲ್ಲಿ 1 + 6 7 ಬರುತ್ತೆ, ಬರೋದಿಲ್ಲ ಸರ್. ನೆಕ್ಸ್ಟ್ 2 + 3 1 + 6 7 ಬರುತ್ತಲ್ಲ, ಡೈರೆಕ್ಟ್ ಆಗಿ ತಗೊಂಡ್ಬಿಡೋದು. 2x² + 1x + 6x + 3. ಈಸಿಯಾಗಿ ಆಯ್ತು, ಅರ್ಥ ಆಯ್ತು. ಸೊ 2 3 ನ ಮಲ್ಟಿಪ್ಲೈ ಮಾಡಿದ್ರೆ 6 ಬಂತು. 6 ಫ್ಯಾಕ್ಟರ್ಸ್, 1 6 6, 2 3 6, 3 2 6, 6 1 6. ನನಗೆ ಆನ್ಸರ್ 7 ಬರಬೇಕಲ್ಲ. 1 + 6 7, 1 + 6 7 ಬರ್ಕೊಂಡೆ. ಅರ್ಥ ಆಯ್ತು. ನೆಕ್ಸ್ಟ್ ಏನ್ ಸರ್? ಕಾಮನ್ ತಕೊಳ್ಳೋದು. ಕಾಮನ್ ಹೆಂಗ್ ತಕೊಳ್ಳೋದು? ಫಸ್ಟ್ 2 ಟರ್ಮ್, ನೆಕ್ಸ್ಟ್ 2 ಟರ್ಮ್ ಇದು ಗ್ರೂಪ್ ನ ಮಾಡೋದು. ಫಸ್ಟ್ 2 ಟರ್ಮ್ ಅಲ್ಲಿ ಏನ್ ಕಾಮನ್ ಇದೆ ಸರ್? x ಅಷ್ಟೇ ಕಾಮನ್ ಇದೆ. x ಕಾಮನ್ ತೆಗಿದ್ರೆ ಉಳಿದಿದ್ದು 2x + 1. ನೆಕ್ಸ್ಟ್ ಏನಿದೆ ಸರ್? 3 ಮತ್ತೆ 6 ಒಂದೇ ಟೇಬಲ್ ನಲ್ಲಿ ಬರುತ್ತೆ. ಸೊ 3 ನ ಕಾಮನ್ ತಗೊಂಡೆ, ಉಳಿದಿದ್ದೇನು 2x + 1. ಬ್ರಾಕೆಟ್ ಒಳಗಡೆ ಸೇಮ್ ಬಂತು. ಸೊ 2x + 1 x + 3, 2x + 1 x + 3 ಇದೆ. ಸೊ ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದ ನೆಕ್ಸ್ಟ್ ಕ್ವಶನ್ ವಿಲ್ ಸಾಲ್ವ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. Subscribe our YouTube channel and join our respective GK channel and Telegram channel for maths, exam guide maths. Link is in the description. Do join the Telegram channels.